ಓಕೆ ಮ್ಯಾಮ್, ಇನ್ನು ನಿಮ್ಮ ವಿಷಯಕ್ಕೆ ಬರೋದಾದರೆ, ಸೊ ನೀವಿಷ್ಟು ಫ್ರೆಂಡ್ಲಿ ಆಗಿದ್ದೀರಾ. ನನಗೆ ಮುಂಚೆ ಭಯ ಇತ್ತು ಯಶಸ್ವಿನಿ ಅವರು ಅಂತಂದರೆ ಲೇಡಿ ಡಾನ್ ಅಂತಪ್ಪ, ನಾನು ಮಾತಾಡ್ಸೋದಿಲ್ಲ ಅವರು ನಮ್ಮ ಭಯ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನೀವು ನೋಡಿದ್ರೆ ಇಷ್ಟು ಫ್ರೆಂಡ್ಲಿ ಇದ್ದೀರಾ ಮತ್ತು ಇಷ್ಟು ಚೆನ್ನಾಗಿ ಮಾತಾಡ್ತೀರಾ. ಸೊ ಈ ಸಮಾಜದಲ್ಲಿ ಒಂದಷ್ಟು ನಿಮ್ಮ ಬಗ್ಗೆ ಈ ಥರದ ಪೋಟ್ರೆ ಆಗಿರುತ್ತೆ, ಭಯ ಬಿಡಪ್ಪ ಅವ್ರು ಲೇಡಿ ಡಾನ್ ಅಂತ ಹೇಳ್ಬಿಟ್ಟು. ಸೊ ಏನು ಹೇಳ್ತೀರಿ ಮೇಡಮ್ ಅಂತ? ಈಗ ರೀಸೆಂಟಾಗಿ ಒಂದು ಬೈಟ್ ಕೊಟ್ಟೆ, ಅದರಲ್ಲಿ ನಾನು ಒಂದು ಕಾಲ್ ಭಾಗ ಕ್ಲಾರಿಟಿ ಕೊಟ್ಟಿದ್ದೀನಿ. ನಿಮ್ಮ ಚಾನಲ್ ಬನ್ನಿ, ಫುಲ್ಲು ಅಲ್ಲಿ ಏನೇನು ನಡೀತು, ಪಿಕ್ಚರು ಹೆಂಗಿತ್ತು, ನನ್ನ ಜರ್ನಿ, ನನ್ನ ಲೈಫ್ ಸ್ಟೈಲ್ ಹೆಂಗಿತ್ತು, ನಾನು ನಿಮಗೆ ಎಲ್ಲ ತಿಳಿಸ್ಕೊಡ್ತೀನಿ. ಏನು ಹೇಳ್ತೀರಾ ಅಂದರೆ, ಈಗ ನೀವು ಒಬ್ಬರು ಲೇಡಿಯಾಗಿ ಇಷ್ಟು ಒಂದು ಒಳ್ಳೆ ಮನಸ್ಸಿಂದ, ಈಗ ನಿಮ್ಮ ಅಣ್ಣ ಅಂತ ಹೇಳಿದ್ರಿ ಹರೀಶ್ ರಾಯ್ ಅವ್ರಿಗೆ ಸಹಾಯ ಹಸ್ತ ಎಲ್ರಿಗಿಂತ ಮುಂಚೆನೇ ನೀವು ಹೆಲ್ಪ್ ಮಾಡೋದಕ್ಕೆ ಬಂದಿದ್ದೀರಾ. ಸೊ ನಿಮ್ಮ ಬಗ್ಗೆ ಒಂದಷ್ಟು ಕಲ್ಪನೆ ಇರೋರಿಗೆ ಏನು ಹೇಳ್ತೀರಿ ಮೇಡಮ್? ನಾನು ಮ್ಯಾಮ್ ನೋಡಿ, ನಾನೇನಾದ್ರು ತಪ್ಪು ಮಾಡಿದರೆ ಮೇಲೆ ಭಗವಂತ ನೋಡ್ಕೊಳ್ಳಿ, ಅರ್ಥ ಆಯ್ತಾ? ನಾನು ನಿಮ್ಮನ್ನು ಮೆಚ್ಚಿಸ್ಬೋದು, ಇವ್ರನ್ನ ಮೆಚ್ಚಿಸ್ಬೋದು, ಮೇಲೆ ಭಗವಂತನ ಮೆಚ್ಚಿಸ್ತಿದ್ದೀನಲ್ಲ, ಅಷ್ಟು ಸಾಕು. ನಂಗೆ ಯಾರು ಏನು ಹೇಳಿದ್ರೆ ನನಗೇನು, ನಾನು ನನ್ನ ಮನಸಾರೆ ನನ್ನ ಕ್ಲಾರಿಟಿಗೆ ಪ್ಯೂರ್ ಆಗಿದ್ದೀನಿ. ಯಾರ ಬಗ್ಗೆ ನಾನು ಏನಕ್ಕೆ ತಲೆ ಕೆಡಿಸ್ಕೊಳ್ಳಿ? ಮೇಡಮ್, ದರ್ಶನ್ ಅವ್ರನ್ನ ಬಾಸ್ ಅಂತ ಹೇಳಿದ್ರಿ, ಈಗ ದರ್ಶನ್ ಅವರು ಮತ್ತೆ ಜೈಲಿಗೆ ಹೋಗಿರುವಂಥದ್ದು. ಸೊ ಅದ್ರ ಬಗ್ಗೆ ನಿಮಗೆ ಎಷ್ಟು ನೋವಿದೆ, ಏನು ಹೇಳ್ತೀರಿ? ಅವರಿಗೋಸ್ಕರ ನೀವು ಫೈಟ್ ಮಾಡ್ತಾ ಇದ್ರಿ. ಖಂಡಿತ ನೋವಿದೆ, ನಿಜವಾಗ್ಲೂ. ನಮಗೆ ಒಂದು ನಿಮಿಷ ಅವ್ರನ್ನ ನೆನೆಸ್ಕೊಂಡ್ರೆ ಊಟ ಮಾಡೋಕ್ಕಾಗಲ್ಲ, ಡೈಜೆಸ್ಟ್ ಮಾಡ್ಕೊಳಕ್ಕಾಗಲ್ಲ ಅವ್ರನ್ನ ಈ ಸ್ಥಿತಿಯಲ್ಲಿ ನೋಡಿ. ಬಟ್ ಎಲ್ಲ ಒಳ್ಳೆ ದಿವ್ಸಗಳು ಬಂದೇ ಬರುತ್ತೆ. ಏನು ಗೊತ್ತಾ, ಯಾವುದನ್ನಾದರೂ ತಪ್ಪಿಸ್ಕೊಬೋದು, ವಿಧಿ ಬರಹ ಯಾರ ಕೈಲೂ ತಪ್ಪಿಸ್ಕೊಡೋಕ್ಕಾಗಲ್ಲ. ಇದಾಗಬಾರ್ದಿತ್ತು ಅವ್ರ ಲೈಫಲ್ಲಿ, ಆಲ್ ಆಫ್ ಎ ಸಡನ್ ಆಯಿತು. ಬಂದೇ ಬರ್ತಾರೆ, ಯಾವತ್ತಿದ್ರು ಅವರು ಬಾಸೇ, ಹುಲಿನೇ. ಡೇವಿಲ್ ಬಂದಮೇಲೆ ಅವರ ಕ್ರೇಜ್ ಏನು ಅಂತ ಇನ್ನೂ ಗೊತ್ತಾಗುತ್ತೆ ನಿಮಗೆ.